Diabetes Per Charcha from the Diabetes Conference happening at Yashobhoomi, Delhi. We have with us our renowned Dr. Vishnupriya Reddy from Karnataka. Welcome, ma'am. Thank you. Before we head ahead with the questions, can you please give us a brief introduction about yourself? Yeah, sure. Thank you. I am Dr. Vishnupriya, consultant diabetologist at MV Diabetes Bangalore. I am a consultant in this clinic for the last 20 years. ಡಾಕ್ಟರ್ ಮಧುಮೇಹ ಇದೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ಲಿ ಔಷಧಿ ಸ್ಟಾರ್ಟ್ ಮಾಡಬೇಕಾ? ಸೊ ಮಧುಮೇಹ ಇದೆ ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ನಾವು ಮೊದಲನೇದಾಗಿ ಜೀವನ ಶೈಲಿನಲ್ಲಿ ಬದಲಾವಣೆ ಮಾಡ್ಕೋಬೇಕು. ಸೊ ಆಹಾರದಲ್ಲಿ ಹೆಚ್ಚಾಗಿ ಅವರು ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಯಾವ ರೀತಿ ಅಂದರೆ ಒಂದು 25% ಕಾರ್ಬೋಹೈಡ್ರೇಟು 50% ನಾರಿನಂಶ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಡಯಾಬಿಟಿಸ್ ಇರೋರಿಗೆ. ಪ್ರೋಟೀನ್ ಅಂಶನೂ ಸಾಕಷ್ಟು ಒಂದು 25% ಇದ್ದರೆ ಸಾಕು. ವ್ಯಾಯಾಮ ತುಂಬ ಮುಖ್ಯ. ವಾರದಲ್ಲಿ 5 ದಿವಸ ಕಾರ್ಡಿಯೋ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ, ಖಂಡಿತ ಡಯಾಬಿಟಿಸ್ ಇರೋರು ಮಾಡಿದರೆ ಅವ್ರಿಗೆ ಒಳ್ಳೆಯದು, ಶುಗರ್ ಕಂಟ್ರೋಲ್ ಚೆನ್ನಾಗಾಗುತ್ತೆ. ಮತ್ತು ಟೆನ್ಷನ್ನು ಸ್ಟ್ರೆಸ್ಸು ಜಾಸ್ತಿ ಮಾಡಿಕೊಂಡ್ರೂ ಕೂಡ ಶುಗರ್ ಹೆಚ್ಚಾಗುತ್ತೆ. ಸೊ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಸಾಕಷ್ಟು ನಿದ್ರೆ, ಅಟ್ಲೀಸ್ಟ್ ಒಂದು 7 ರಿಂದ 8 ಗಂಟೆ ನಿದ್ರೆ ಮಾಡೋದು ಒಳ್ಳೆಯದು. ಮತ್ತು 3 ತಿಂಗಳಿಗೆ ಒಂದು ಸಲ ಖಂಡಿತ ಚೆಕ್ ಮಾಡ್ಕೋಬೇಕು. ಸೊ 3 ತಿಂಗಳಲ್ಲಿ ಚೆಕ್ ಮಾಡಿದಾಗ HbA1c ಅನ್ನೋದು 6.5 to 7% ಒಳಗಿದ್ದರೆ, ಶುಗರ್ಸ್ ಕಂಟ್ರೋಲ್ ಇದ್ದರೆ ಔಷಧಿ ಬೇಕಾಗೋದಿಲ್ಲ. ಇದಕ್ಕಿಂತ ಹೆಚ್ಚಾಗಿ ಬಂದರೆ ನಾವು ಮೆಡಿಸಿನ್ ಶುರು ಮಾಡಬೇಕಾಗತ್ತೆ. ಧನ್ಯವಾದ. ಧನ್ಯವಾದ.